ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ಸ್ ಆಗಿರುತ್ತೆ. ಅಂದರೆ ಗುರುವಾರದ ದಿನ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ನಾಳೆನೇ ಲಕ್ಷ್ಮೀ ಹಬ್ಬ, ಹಾಗಾಗಿ ಹಿಂದಿನ ದಿನ ಮಾತ್ರ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಎಲ್ಲನೂ ತರೋದು, ಎಲ್ಲನೂ ಜೋಡಿಸಿಡೋದು, ದೇವ್ರ ಪಾತ್ರೆಗಳೆಲ್ಲ ಸಾಮಾನು ಇದೆಲ್ಲ ವಾಶ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಎಷ್ಟು ಕೆಲಸ ಇರುತ್ತೆ, ಕೂತ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ. ಇದು ಖುಷಿಯಾಗಿ ಮಾಡೋವಂಥ ಹೆಣ್ಮಕ್ಳು ಹಬ್ಬ. ಯಾವುದೇ ಒಂದು ರೀತಿ ಅಪ್ಪ ನಮಗೆ ಜಾಸ್ತಿ ಕೆಲಸ ಆಯಿತು ಅಂತಲೂ ಅಂದ್ಕೊಳ್ಳಲ್ಲ. ಕೆಲವ್ರು ಅಂದ್ಕೊಳ್ಬೋದೇನೋ ಜಾಸ್ತಿ ಕೆಲಸ ಅಂತ, ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಡಿವೈನಾಗಿ ಏನಾದರೂ ಮಾಡೋದಕ್ಕೆ. ದೇವ್ರಿಗೆ ಏನಾದರೂ ಒಂದು ಮಾಡ್ತಿದ್ದೀವಿ, ದೇವ್ರಿಗೆ ಒಂದು ಹಬ್ಬ ಮಾಡ್ತಿದ್ದೀವಿ ಅಂದರೆ ನನಗೆ ಮನಸ್ಸು ಪೂರ್ತಿಯಾಗಿ 100,000% ನಂದು ಏನಿರುತ್ತೆ ಎಫರ್ಟ್ಸ್ ಎಲ್ಲ ಹಾಕಿ ನಾನು ಮಾಡ್ತೀನಿ. ಅಷ್ಟು ಇಷ್ಟ ಆಗುತ್ತೆ ನನಗೆ ಹಬ್ಬಗಳು ಮಾಡೋಕ್ಕೆ. ಇದು ತುಂಬ ಜನ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಹಬ್ಬಗಳು ಮಾಡಬೇಕು ಅಂದರೆ. ಸೊ ಅದಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಹಿಂದೂಸಲ್ಲಿ ಹುಟ್ಟಿರೋದಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ವ, ನಾವೆಷ್ಟು ಕಲರ್ಫುಲ್ಲಾಗಿ ಹಬ್ಬ ಮಾಡ್ತೀವಿ, ಎಷ್ಟು ಡಿವೈನಾಗಿ ಫೀಲ್ ಆಗುತ್ತೆ ಅಲ್ವಾ. ಒಂಥರ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಾವು ಹಿಂದೂಸಾಗಿ ಹುಟ್ಟಿ ನಮ್ಮ ಹಿಂದೂ ಟ್ರೆಡಿಷನ್ನ ನಾವು ಫಾಲೋ ಮಾಡಬೇಕು. ಪ್ರತಿಯೊಂದು ಹಿಂದೂ ಹಬ್ಬನ ನಾವು ಆಚರಿಸ್ಬೇಕು. ಏನಕ್ಕಂದರೆ ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೂ ಕೂಡ ಅದು ಅರ್ಥ ಆಗಬೇಕು. ಅವರು ದೊಡ್ಡವರಾದಾಗ ಅಂದ್ಕೋಬೇಕು, ಇಲ್ಲ ನಮ್ಮಮ್ಮ ಹಿಂಗೆ ಮಾಡ್ತಿದ್ರು, ನಮ್ಮ ಅಜ್ಜಿ ತಾತ ಹಿಂಗೆ ಮಾಡ್ಕೊಳ್ತಿದ್ರು, ಎಲ್ಲ ನಾವು ಈ ಥರ ಮಾಡಬೇಕು ಅಂತ ಅವ್ರಿಗೂ ಮನಸ್ಸಿಗೆ ಬರಬೇಕು. ಅಂದರೆ ನಾವು ಅದನ್ನು ಮಾಡ್ತಾ ಇರಬೇಕು. ನೋಡ್ತಾನೆ ಕಲಿಯೋದು ಜಾಸ್ತಿ, ಕೇಳೋದಕ್ಕಿಂತ ನೋಡ್ತಾನೆ ಕಲಿಯೋದು ಜಾಸ್ತಿ ಮಕ್ಕಳು. ಸೊ ಹಾಗಾಗಿ ಪ್ರತಿಯೊಂದು ಹಬ್ಬನೂ ನಾನು ಮಿಸ್ ಮಾಡ್ದಲ್ಲೇ ಮಾಡ್ತಿದ್ದೀನಿ. ಎಸ್ಪೆಷಲಿ ನನಗೆ ಪ್ರಕುಲ್ ಹುಟ್ಟಿದಾಗಿಂದನೂ ನಾನು ಪ್ರತಿಯೊಂದು ಹಬ್ಬನೂ ಒಂದು ಚಿಕ್ಕ ಮೆಮೊರಿನೂ ನಾನು ಒಂದು ಹಬ್ಬ ಥರ ನಾನು ಮಾಡ್ತೀನಿ. ಯಾಕಂದರೆ ಮನಸ್ಸಲ್ಲಿ ಉಳಿದೋಗ್ಬೇಕು ಮಕ್ಕಳು ಮನಸ್ಸಿಗೆ. ಹಾಗಾಗಿ ಇನ್ನು ಬೆಳಗ್ಗೆ ಇವತ್ತು ಪಲಾವ್ ಮಾಡಿಬಿಟ್ಟು ಇದಕ್ಕೆ ಸೋರೆಕಾಯಿ ಬೋಂಡ ಮಾಡೋಣ ಅಂದ್ಬಿಟ್ಟು ಸೈಡ್ಗೆ ಮಾಡ್ತಾಯಿದ್ದೆ. ಹಾಗೆ ಮೊಸರು ಬಜ್ಜಿ ಕೂಡ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಬೇಗ ಆಗುವಂಥ ತಿಂಡಿಗಳನ್ನೇ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನನಗೆ ಸುಮಾರಾಗಿ ಕೆಲಸ ಇತ್ತು. ಇನ್ನು ನೆನ್ನೆನೇ ಆಯಿಲೆಲ್ಲ ಹಚ್ಕೊಂಡ್ಬಿಟ್ಟಿದೆ ಚೆನ್ನಾಗಿ, ಹೇರ್ ಆಯಿಲ್ ಅಪ್ಲೈ ಮಾಡಿ. ಇನ್ನು ಇವತ್ತು ತಲೆ ಸ್ನಾನ ಮಾಡಿ ಇನ್ನು ಮಡಿಯಾಗಿ ದೇವ್ರ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೇಟಾಗೇ ಸ್ನಾನ ಎಲ್ಲ ಮಾಡಿಕೊಂಡೆ, ಒಂದು ಮಧ್ಯಾಹ್ನ ಸ್ನಾನ ಮಾಡಿದ ತಕ್ಷಣ ದೇವ್ರದ್ದು ಏನು ಕೆಲಸಗಳಿರುತ್ತೆ ಶುಚಿಯಾಗಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನು ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಟೊಮೆಟೊ ರಸಮ್ ಮಾಡ್ತಾಯಿದ್ದೆ. ಸಾಕು ಸದ್ಯಕ್ಕೆ ರಾತ್ರಿಗೆ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೋರೆಕಾಯಿಂದ ಈ ಥರ ರೌಂಡಾಗಿ ಕಟ್ ಮಾಡಿಬಿಟ್ಟು ಬೋಂಡ ಮಾಡಿದ್ರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ಆ್ಯಂಡ್ ಸೋರೆಕಾಯಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ, ಕೊಡ್ಬೋದು ಮಕ್ಕಳಿಗೆ ಆರಾಮಾಗಿ. ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿ ಲಸಿಕನ ಬಿಟ್ಟು ನಾನು ಮತ್ತೆ ಮನೆಗೆ ವಾಪಸ್ ಹೊರಟಿದ್ದೀನಿ. ಪ್ರತಿ ಸಲ ನನಗೆ ಗೇಟ್ ಇದು ಬರ್ತಾನೆ ಇರುತ್ತೆ ಟ್ರೈನು. ಪ್ರತಿದಿನ ನಾನು ಟ್ರೈನ್ ನೋಡ್ತಾನೇ ಇರ್ತೀನಿ. ಆ್ಯಂಡ್ ವೆದರ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತಣ್ಣಗಿತ್ತು. ಆಚೆಗಡೆ ಕ್ಲೌಡಿ ಕ್ಲೈಮೇಟು, ಮಳೆ ಇಲ್ಲ ಬಟ್ ಕ್ಲೌಡಿ ಕ್ಲೈಮೇಟು ತಣ್ಣಗಿತ್ತು ನೋಡೋದಕ್ಕೆ. ಇನ್ನೊಂದು ಸ್ವಲ್ಪ ಇವತ್ತು ಐಬ್ರೋಸ್ ಕೂಡ ಮಾಡಿಸ್ಬೇಕಿತ್ತು. ಸರಿ ಆಮೇಲೆ ಮಾಡಿಸೋಣ, ಒಂದು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಒಟ್ಟಿಗೆ ಸ್ನಾನ ಮಾಡಿಕೊಂಡು ಸೊ ದೇವ್ರ ಕೆಲಸಗಳೆಲ್ಲ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನು ಸುಮ್ಮನೆ ಆದೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇದೊಂದು ಮನೇಲಿ ಆಗಿರೋದು ಸ್ಪ್ರೇ ಬಾಟಲ್ ಇತ್ತು. ಇದಕ್ಕೆ ನಾನೊಂದು ಸ್ವಲ್ಪ ನೀರು, ಅರಶಿನ ಮತ್ತು ಈ ಗೋಮೂತ್ರ ಅಂತಾರಲ್ಲ ಅದೊಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಮನೆಯೆಲ್ಲ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ನಾನು ಶುರು ಮಾಡ್ಕೊಳ್ತೀನಿ. ಏನಕ್ಕಂದರೆ ಇದು ಪರಿಶುದ್ಧ. ಸೊ ಅರಿಶಿನ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು ಪರಿಶುದ್ಧ ಆಗುತ್ತೆ. ಸೊ ನೆಗೆಟಿವ್ ಎನರ್ಜಿ ಒಂದು ಏನೇ ಇದ್ರೂ ಹೊರಟೋಗುತ್ತೆ ಮನೆಯಲ್ಲಿ. ನಿಮಗೆ ಗೊತ್ತೇ ಇರುತ್ತೆ, ಗೋಮೂತ್ರದ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ನಮ್ಮ ಹಿಂದೂಸಲ್ಲಿ ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಪ್ರಾಮುಖ್ಯತೆ ಕೊಡ್ತೀವಿ ಅಂತ. ಸೊ ಈ ಥರ ಒಂದು ಸ್ಪ್ರೇ ಬಾಟ್ಲ್ ಇದ್ದರೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಇನ್ನು ನಾವು ಮ್ಯಾಟ್ ತಂದಿದ್ವಿ ಲಾಸ್ಟ್ ವ್ಲಾಗಲ್ಲಿ, ಶಾಪಿಂಗಲ್ಲಿ ನೀವು ನೋಡಿರ್ತೀರ. ಈ ಗ್ರೀನ್ ಮ್ಯಾಟ್ ಇದು ತಂದಾಗ ಇದು ಎಲ್ಲೆಲ್ಲೋ ತುಳಿದಿರ್ತಾರೆ, ಯಾವ ಧೂಳಲ್ಲೋ ಹಾಕಿರ್ತಾರೆ. ಇದನ್ನು ವಾಶ್ ಅಂತೂ ಮಾಡೋಕ್ಕಾಗಲ್ಲ, ವಾಶ್ ಮಾಡಿದ್ರೆ ಫುಲ್ ಅದು ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಸ್ಪ್ರೇ ಬಾಟ್ಲ್ ಇದಕ್ಕೆ ನಾನು ಏನೇನು ಹಾಕಿದೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅದನ್ನೆಲ್ಲ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಪರಿಶುದ್ಧವಾಗಿರಲಿ. ಏನಕ್ಕಂದ್ರೆ ಅದ್ರ ಮೇಲೆ ಹೂವು ಎಲ್ಲ ಹಾಕ್ತೀವಿ, ಅದ್ರ ಮುಂದೆನೇ ದೇವ್ರನ್ನೆಲ್ಲ ಕೂರಿಸ್ತೀವಿ. ಸೊ ಪರಿಶುದ್ಧವಾಗಿರಲಿ ಅಂದ್ಬಿಟ್ಟು. ಇನ್ನು ಒಂದು ಗ್ರಾನೈಟ್ ಟೇಬಲ್ 2 ಇತ್ತು. ನಾವು ಟೀಪಾಯ್ಗೆ ಸೋಫಾ ಹತ್ರ ಒಂದು ಮತ್ತು ಕಿಚನಲ್ಲಿ ಒಂದಿತ್ತು. ಎರಡೂ ಒಂದ್ರ ಮೇಲೆ ಒಂದು ಹಾಕಿದ್ವಿ, ಒಂದು ಸ್ವಲ್ಪ ಹೈಟ್ ಬರಲಿ ಅಂದ್ಬಿಟ್ಟು.
ಇನ್ನು ಇದನ್ನು ಎಲ್ಲ ಮಾಡಿ ಇದ್ರ ಮೇಲೆಲ್ಲ ಊಟ ಎಲ್ಲ ಮಾಡಿರ್ತೀವಿ, ಕಾಲೆಲ್ಲ ತುಳಿದಿರ್ತೀವಿ ಕಾಲಲ್ಲಿ. ಸೊ ಹಂಗಾಗಿ ಅದೇ ಸ್ಪ್ರೇ ಏನಿದೆ ನೀರು ಅದನ್ನು ಹಾಕಿಬಿಟ್ಟು ನಾನು ಮತ್ತೆ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ದೇವ್ರನ್ನೆಲ್ಲ ಕೂರಿಸ್ತೀವಲ್ಲ, ಸೊ ಪ್ರತಿಯೊಂದು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ. ಗೋಮೂತ್ರಕ್ಕೆ ಇರೋ ಒಂದು ಪರಿಶುದ್ಧ ಮತ್ತೊಂದು ಯಾವುದಕ್ಕೂ ಇರೋಲ್ಲ, ಅರಿಶಿನ ಮತ್ತು ಗೋಮೂತ್ರಕ್ಕೆ. ಸೊ ಅದ್ರ ಫುಲ್ ಒಂದು ಗ್ಯಾಪ್ ಕೂಡ ಬಿಡ್ದಲೆ ಕ್ಲೀನಾಗಿ ಒರೆಸ್ಕೋಬೇಕು. ಇನ್ನು ಈ ಥರ ಪ್ರತಿ ಸಲ ನಾವು ಇದೇ ಟೇಬಲ್ಸ್ನೇ 2 ಹೈಟ್ ಬರುತ್ತೆ, ಇದಕ್ಕೊಂದು ಕ್ಲಾತ್ ಹಾಕ್ತೀವಿ, ಇದ್ರ ಮೇಲೇ ಲಕ್ಷ್ಮೀನ ಕೂರಿಸೋದು. ಇದೆಲ್ಲ ಮುಗಿಸ್ಕೊಂಡು ಸ್ಯಾರಿ ಡ್ರಾಪಿಂಗ್ದು ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಈಸಿ ಆಗೋಗುತ್ತೆ ಅಂದ್ಬಿಟ್ಟು, ಇನ್ನು ನಾಳೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಆದಮೇಲೆ ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ಈ ಸಲ ಏನು ಮಾಡ್ತಿದ್ದೀನಿ ಗೊತ್ತಾ, ನಮ್ಮ ಅಕ್ಕಯಿಂದ ನಾನು ಕೇಳ್ಪಟ್ಟೆ. ಸೊ ಪ್ರತಿ ಸಲ ನಾವು ಒಂದೇ ಸಲನೇ ನೈವೇದ್ಯಕ್ಕೆ ಇಡ್ತಾಯಿದ್ವಿ ದೇವರಿಗೆ, ಅಂದರೆ ಒಂದೇ ದಿನಕ್ಕೆ ವಿಸರ್ಜನೆ ಕೂಡ ಮಾಡ್ತಾಯಿದ್ವಿ, ಕಲಶ ವಿಸರ್ಜನೆ. ಸೊ ಇವಾಗ ಹುಣ್ಣಿಮೆ ಬೇರೆ ಇದೆ, ಹುಣ್ಣಿಮೆ ದಿನ ತೆಗಿಬಾರ್ದು ಅಂತ ಪೂಜಾರಿನೂ ಕೂಡ ನಾನು ಕೇಳಿದೆ. ಆರಾಮಾಗಿ ಸಂಡೇ ವಿಸರ್ಜನೆ ಮಾಡ್ಕೊಳ್ಳಿ, 3ನೇ ದಿನಕ್ಕಾಗತ್ತೆ ಅಂತ. ನಾವು ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಡೆಕೋರೇಷನ್ ಮಾಡೋದಕ್ಕೆ, ಒಂದೇ ದಿನಕ್ಕೆ ಲಕ್ಷ್ಮೀನ ಕಲಶ ವಿಸರ್ಜನೆ ಮಾಡಿದ್ರೆ ನಮಗೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು 3 ದಿನ ಆದರೂ ಲಕ್ಷ್ಮಿ ನಮ್ಮ ಮನೆಯಲ್ಲಿ, ಅಂದರೆ ನಾವು ಏನು ಡೆಕೋರೇಷನ್ ಮಾಡಿರ್ತೀವಿ ಇರಲಿ ಅಂದ್ಬಿಟ್ಟು ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ಅದೇ ರೀತಿಯೇ ನಾನು 3 ದಿನ ಲಕ್ಷ್ಮೀನ ಏನು ಕೂರಿಸ್ತಾ ಇದ್ದೀವಿ ಎಲ್ಲನೂ ನಾನು ಇರಿಸ್ಕೊಳ್ತಾ ಇದ್ದೀನಿ. ಇನ್ನು ಹುಣ್ಣಿಮೆ ಬೇರೆ ಇರೋದ್ರಿಂದ ಸಂಡೇನೇ ಕಲಶ ವಿಸರ್ಜನೆ ಮಾಡ್ತೀವಿ. ಕೆಲವರು ಗೊತ್ತಿದ್ದೇನೋ ಫ್ರೈಡೇನೇ ವಿಸರ್ಜನೆ ಮಾಡಿದ್ದಾರೆ, ಅಂದರೆ ಫ್ರೈಡೇ ಮಧ್ಯಾಹ್ನದಿಂದನೇ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ, ಅದು ಸ್ಯಾಟರ್ಡೇ ಮಧ್ಯಾಹ್ನಕ್ಕೆ ಎಂಡ್ ಆಗುತ್ತೆ. ಸೊ ಸ್ಯಾಟರ್ಡೇ ತೆಗಿಬಾರ್ದು, 2ನೇ ದಿನ, 4ನೇ ದಿನ, 6ನೇ ದಿನ ಈ ಥರ ಇವನ್ ಇದರಲ್ಲಿ ತೆಗಿಬಾರ್ದು, ಕಲಶ ವಿಸರ್ಜನೆ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು 3, 5, 9, 11 ಈ ರೀತಿ ದಿನಗಳಲ್ಲಿ ವಿಸರ್ಜನೆ ಮಾಡಬೇಕು. ಸೊ ಪ್ರತಿಯೊಂದು ನಮಗೆ ಗಣೇಶ ಪೂಜಾರಿ ಇದ್ದಾರೆ, ಅವ್ರನ್ನ ಪಾಪ ಫೋನ್ ಮಾಡಿ ಕೇಳಿದ್ರೆ ಫೋನಲ್ಲೇ ಹೇಳ್ತಿರ್ತಾರೆ ಪ್ರತಿಯೊಂದು. ನನಗೆ ಏನೇ ಒಂದು ಟೈಮಿಂಗ್ಸ್ ಬೇಕಂದ್ರು, ಒಳ್ಳೆ ಡೇಟ್ ಬೇಕು ಅಂದ್ರೂ ಎಲ್ಲ ಅವರೇ ಹೇಳ್ತಿರ್ತಾರೆ. ತುಂಬ ಅಂದರೆ ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು ಯಾವಾಗಲೂ. ಅದು ಯಾವುದೇ ಒಂದು ಟೈಮಲ್ಲಿ ಕೇಳಿದ್ರೂ ಪಾಪ ನನಗೆ ಹೇಳ್ತಾರೆ, ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗೇ ಇರ್ತೀನಿ ಅವರಿಗೆ. ಇನ್ನು ಇಲ್ಲಿ ಲಕ್ಷ್ಮೀದ ಫೋಟೋ ಎತ್ತಿಟ್ಟಿದ್ವಿ, ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕುಂಕುಮ ಅರಿಶಿನ ಎಲ್ಲ ಇಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೇವ್ರ ಮನೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದು ಮೊದಲೇ ಎಲ್ಲನೂ ರೆಡಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಪೂಜೆ ಕೂಡ ಬೇಗನೆ ಮುಗ್ದೋಗುತ್ತೆ ಬೆಳಗ್ಗೆನೆ. ಇನ್ನು ಇದೇ ಸ್ಯಾರಿ ನಾನು ಲಾಸ್ಟ್ ಬ್ಲಾಗಲ್ಲಿ ಏನು ತೋರಿಸಲಿಲ್ಲ, ಏನಕ್ಕಂದರೆ ಶಾರ್ಟ್ಸಲ್ಲಿ ಆಲ್ರೆಡಿ ಹಾಕಿದ್ದೆ ನಾನು ಲಕ್ಷ್ಮೀನ ಕೂರಿಸಿರೋದೆಲ್ಲನೂ ಪೂಜೆ ಮಾಡಿರೋದು, ಹಾಗಾಗಿ ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಇದೆ ಲೈಟ್ ಪಿಂಕ್ ವಿತ್ ಡಾರ್ಕ್ ಪಿಂಕ್ ಬಾರ್ಡರ್, ಇದ್ರ ಮೇಲೆ ಗೋಲ್ಡ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಇವಾಗ ಈ ಸ್ಯಾರಿ ತುಂಬಾ ಟ್ರೆಂಡಿಂಗಲ್ಲಿದೆ, ನಿಮಗೆ ಗೊತ್ತೇ ಇರುತ್ತೆ, ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ, ತುಂಬಾ ಟ್ರೆಂಡಿಂಗ್ ಇದೆ. ಈಗ ನಾವು ವೇರ್ ಮಾಡೋಕ್ಕೂ ಅಷ್ಟೇ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ, ಸ್ಯಾರಿ ವೇರ್ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಸಾಫ್ಟಾಗಿ ಲೈಟಾಗಿ ಇರುತ್ತೆ. ಸೊ ಪ್ರತಿ ಸಲ ಸಿಲ್ಕಲ್ಲಿ ತೊಗೊಳ್ತಾ ಇದ್ವಿ, ಸ್ವಲ್ಪ ಹಾರ್ಡ್ ಸಿಲ್ಕು ಮತ್ತು ಟಿಶ್ಯೂ ಸಿಲ್ಕು, ಸಾಫ್ಟ್ ಸಿಲ್ಕ್ ಈ ಥರ ತೊಗೊಳ್ತಾ ಇದ್ವಿ. ಸೊ ಈ ಸಲ ಚೇಂಜ್ ಇರಲಿ ಅಂದ್ಬಿಟ್ಟು ನಾನು ಫುಲ್ ಈ ಥರ ಸ್ಮೂತಾಗಿರೋದೊಂದು ಸಿಲ್ಕ್ ಸ್ಯಾರಿನ ತೊಗೊಂಡೆ, ಇವಾಗ ಟ್ರೆಂಡಿಂಗಲ್ಲಿರೋದು. ಇನ್ನು ಇದನ್ನು ನಾನು ಅರ್ಧ ಮಡ್ಚ್ಕೊಳ್ತೀನಿ, ಸ್ಯಾರಿನ ಪೂರ್ತಿ ನಾನು ನೆರಿಗೆ ಹಾಕೋದಿಲ್ಲ, ಅದು ಹಾಕಿದ್ರೆ ಬೇರೆ ಥರ ಕಟ್ಟಬಹುದು. ಇನ್ನು ನಿಂತಿರೋ ಥರ ಕಾಣಿಸುತ್ತೆ ಒಂದು ಸ್ವಲ್ಪ ಜಾಸ್ತಿ ಉದ್ದ ಕಟ್ಟಿದ್ರೆ, ಹಾಗಾಗಿ ನಾನು ಈ ಥರ ಸ್ಯಾರಿನ ಹಾಫ್ ಮಡ್ಚ್ಕೊಂಡು ಗುಂಪಿನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಈಗ ನೆರಿಗೆ ಹಾಕ್ಕೊಂಡು ಬರೋದು. ಈ ಥರ ಸಾಫ್ಟ್ ಸ್ಯಾರಿಗಳು ಏನು ಗೊತ್ತಾ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೆರಿಗೆಗಳೆಲ್ಲ ಕ್ಲೀನಾಗಿ ಕೂತ್ಕೊಳ್ಳಲ್ಲ, ಸೊ ತುಂಬಾ ಟೈಮ್ ಹಿಡಿಯುತ್ತೆ ಕೂರಿಸಿದ್ಮೇಲೆ. ಈಗೆಲ್ಲ ಸ್ಯಾರಿಗೆ ನೆರಗು ಮತ್ತು ಸೆರಗುದೆಲ್ಲ ಪಿನ್ ಮಾಡಿಕೊಂಡೆ ನಾನು. ಇದಕ್ಕೆ ಕ್ಲಿಪ್ಸ್ ಕೂಡ ಅಷ್ಟೇ ಸಪ್ರೇಟಾಗಿ ಯೂಸ್ ಮಾಡ್ಕೋಬೇಕು, ಯೂಸ್ ಮಾಡಿರುವಂಥ ಕ್ಲಿಪ್ಸ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಹಾಗಾಗಿ ಇದಕ್ಕೆ ಸಪ್ರೇಟ್ ಬಟ್ಟೆ ಕ್ಲಿಪ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೆ.
ಇನ್ನು ಸ್ಟ್ಯಾಂಡ್ ಎಲ್ಲ ತಂದಿದ್ವಲ್ಲ ಅದಕ್ಕೆ ಮಾಮೂಲಿ ಟಿಶ್ಯೂ ಸಿಲ್ಕು ಹಾರ್ಡ್ ಸಿಲ್ಕ್ ಎಲ್ಲ ಆರಾಮಾಗಿ ನೆರಿಗೆನೆಲ್ಲ ಕೂರಿಸ್ಬಿಡ್ಬೋದು, ಹಾಗೆ ಫೋಲ್ಡ್ ಆಗಿಬಿಡುತ್ತೆ. ಬಟ್ ಇದು ಅಷ್ಟು ಬೇಗ ಫೋಲ್ಡ್ ಆಗಲ್ಲ ಮತ್ತು ಐರನ್ ಕೂಡ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಸಾಫ್ಟ್ ಇದು ಬಟ್ಟೆ ಇರೋದ್ರಿಂದ ಐರನ್ ಡೈರೆಕ್ಟಾಗಿ ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ. ಬೇರೆ ಟಿಶ್ಯೂ ಸಿಲ್ಕ್ ಆದರೆ ಹೇರ್ ಸ್ಟ್ರೈಟ್ನರ್ ಬರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಿ ಕ್ಲೀನಾಗಿ ಕೂರಿಸ್ಬೋದು. ಇದಕ್ಕೆ ತುಂಬಾ ಟೈಮ್ ಹಿಡಿತು, ಬಟ್ ಕೂರಿಸಿದ ಮೇಲೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಸೀರೆಗಳಿಗೆ ಹೋಲಿಸಿದ್ರೆ. ಕ್ಲೀನಾಗಿ ಸ್ವಲ್ಪ ಪೇಷನ್ಸ್ ಆಗಿ 1 ಅವರ್ ನನಗೆ ಟೈಮ್ ಹಿಡಿದು ಸೀರೆ ನೆರಿಗೆ ಎಲ್ಲ ಕ್ಲೀನಾಗಿ ಸ್ಟ್ಯಾಂಡಿಗೆ ಹಾಕಿ ಜೋಡಿಸೋ ಅಷ್ಟೊತ್ತಿಗೆ 1 ಅವರ್ ಆಗೇ ಹೋಯಿತು. ಕ್ಲೀನಾಗಿ ಬರಬೇಕಲ್ಲ, ಚೂರೇ ಎಲ್ಲ ಕಡೆ ಸ್ವಲ್ಪ ಗುಂಪಿನ ಹಾಕ್ಕೊಂಡು ಕ್ಲೀನಾಗಿ ಕೂರಿಸಿದ್ದಕ್ಕೆ ಫೋಟೋ ವಿಡಿಯೋಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಆಲ್ರೆಡಿ ಶಾರ್ಟ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಒಂದೇ ಒಂದು ಶಾರ್ಟ್ ಹಾಕಿದ್ದೀನಿ ಸದ್ಯಕ್ಕೆ. ಸ್ಯಾರಿದೇ ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ಲಕ್ಷ್ಮಿಗೆ. ಸ್ಯಾರಿ ಒಂದು ಈ ಥರ ಡ್ರೇಪ್ ಮಾಡಿಕೊಂಡು ಮುಗಿಸ್ಕೊಂಡ್ರೆ ಒಂದು 40% ಕೆಲಸ ಆದಂಗೆ. ಇನ್ನು ಅದಕ್ಕೆ ಸ್ಟ್ಯಾಂಡಿಗೆ ಹಾಕಿ ಇಲ್ಲ ಬಿಂದಿಗೆಗೆ ಹಾಕಿ ಉಡ್ಸಿದ್ರೆ ಇನ್ನೊಂದು 70% ಆಗೋಗ್ಬಿಡುತ್ತೆ. ಇನ್ನು 30% ಏನಿದೆ ಹೂವು ಹಣ್ಣು ಜೋಡಿಸೋದು, ಬೇರೆ ಈ ಆರ್ನಮೆಂಟ್ಸ್ ಎಲ್ಲ ಹಾಕೋದು, ಜ್ಯುವೆಲ್ಸ್ ಹಾಕೋದು, ಜಡೆ ಈ ಥರದ್ದೆಲ್ಲ ಹಾಕೋದಕ್ಕೆ ಒಂದು 30% ಆದರೆ ಸಾಕಾಗುತ್ತೆ. ಅದಕ್ಕೇನಷ್ಟು ಟೈಮ್ ಬೇಕಾಗಿಲ್ಲ. ಮೇಯ್ನ್ ಇರೋದೇ ಇದು. ಸೊ ಮೈಕ್ ಒಂದು ಸ್ವಲ್ಪ ಆಫ್ ಆಗಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡುವಾಗ ಒಂದು ಸ್ವಲ್ಪ ಎಕೋ ಬಂದುಬಿಟ್ಟಿದೆ. ಮೈಕ್ ಆಫ್ ಆಗಿದ್ದ ರೀಸನ್ನು. ಸೊ ಸ್ವಲ್ಪ ಕ್ಲಿಪ್ ಏನಿದೆ ಆಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಆಲ್ಮೋಸ್ಟ್ ಮುಗೀತು. ಇನ್ನು ಸೆರಗು ಒಂದು ಪಿನ್ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು. ಇದಾದಮೇಲೆ ಒಂದು ಸ್ವಲ್ಪ ಗೋರಂಟಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನೆನೆನೇ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಟೈಮ್ ಇರಲಿಲ್ಲ. ಸರಿ ಡಿಸೈನ್ಸ್ ಏನಿಲ್ಲ, ಜಸ್ಟ್ ಮಾಮೂಲಿಯಾಗಿ ನಾವೆಲ್ಲ ಹೇಗೆ ಹಚ್ಕೋತೀವಿ ಹಾಗೆ ಹಚ್ಕೊಂಬೇಡ ಅಂದ್ಬಿಟ್ಟು. ಇನ್ನು ಲಶ್ಕಾ ಬೇರೆ ಮಲ್ಕೊಂಡಿದ್ಲು, ಅವಳು ಹಚ್ಚು ಅಂತ ಇದ್ಲು ಮೆಹಂದಿ. ಸರಿ ಎದ್ಮೇಲೆ ನಿದ್ದೆ ಎಲ್ಲ ಆದಮೇಲೆ ಹಚ್ಚೋಣ ಅವಳಿಗೂ ಮೆಹಂದಿ ಇಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಇದ್ರ ಮೇಲೆ ಒಂದೊಂದು ಕ್ಲಾತ್ ಹಾಕ್ಕೊಂಡು ಒಂಚೂರು ಐರನ್ ಮಾಡ್ಕೊಳ್ತೀನಿ, ಆಗ ಕ್ಲೀನಾಗಿ ಇರುತ್ತೆ. ಈ ಥರ ಇಟ್ಕೊಂಡಿದ್ದೀನಿ ಸಿಂಪಲ್ ಆಗಷ್ಟೇ, ಸ್ವಲ್ಪ ಗೋರೆಂಟಿನೂ ಇಲ್ಲಿ ಹಬ್ಬಕ್ಕೆ ಅಂದ್ಬಿಟ್ಟು. ಇನ್ನು ಅಪ್ಪ ಎಲ್ಲ ಹೋಗಿ ಬಾಳೆಕೊಂಬು, ಈ ಕಬ್ಬಿಂದು ಎಲೆ ಬರುತ್ತಲ್ಲ ಅವು, ಹೂವು ಹಣ್ಣು ಕಾಯಿ ವಿಲೇದೆಲೆ ಪ್ರತಿಯೊಂದು ಪೂಜೆ ಸಾಮಗ್ರಿಗಳ ಪೂಜೆಗೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಅವರೇ ತಂದರು. ಇನ್ನು ಅದನ್ನೆಲ್ಲ ಬಂದು ಜೋಡಿಸ್ಕೊಂಡು ಇಲ್ಲಿಟ್ಟಿದ್ದೀನಿ. ಸೊ ಈಗ ಎಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡ್ಕೋಬೇಕು, ಇನ್ನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಡೆಕೋರೇಟ್ ಮಾಡೋಕ್ಕೆ. ಸೊ ಮೊದಲು ನಾನು ಬ್ಯಾಕ್ ಡ್ರಾಪ್ನ ಮುಗಿಸ್ಕೊಳ್ತೀನಿ. ಬ್ಯಾಕ್ ಡ್ರಾಪ್ ಈಗಾಗಲೇ ನಾನು ಹೇಳಿದ್ದೀನಿ ಗ್ರೀನ್ ಮ್ಯಾಟ್ ತಂದಿದ್ದೀವಿ ಅದಕ್ಕೋಸ್ಕರನೇ ಅಂತ. ಸೊ ಅದ್ರ ಮೇಲೆ ನಾನು ಈ ಟೈಪ್ ಚೆಂಡು ಹೂವನ್ನು ತರಿಸಿದ್ದೆ ಬ್ಯಾಕ್ ಡ್ರಾಪ್ಗೆ ಅಂದ್ಬಿಟ್ಟು. ಇನ್ನು ಟೇಬಲ್ ಕ್ಲಾತ್ ಹೊಸ ತಂದಿದ್ವಿ, ಬಟ್ ಇದು ಪ್ಲೇನ್ದು ಒಂದು ಕ್ಲಾತ್ ಇತ್ತು, ಸಾಲಿಡ್ ಕಲರ್ ತುಂಬ ಚೆನ್ನಾಗಿರುತ್ತೆ, ಈ ಸಲ ಇದನ್ನೇ ಹಾಕೋಣ ಬಿಡು ಅಂತ ಅನ್ನಿಸ್ತಾ ಇತ್ತು. ಸರಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದನ್ನೇ ಹಾಕಿ ಈಗ ಗುಂಪಿನೆಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಬ್ಯಾಕ್ ಡ್ರಾಪ್ಗೆ ಚೆಂಡು ಹೂವು ತರಿಸಿದೆ. ಚೆಂಡು ಹೂದಲ್ಲಿ ಏನಾದರೂ ಮಾಡೋಣ ಸಿಂಪಲ್ ಆಗಿ ಅಂದ್ಬಿಟ್ಟು. ಸೊ ಅದನ್ನೀಗ ಐಡಿಯಾ ಮಾಡಿಬಿಟ್ಟು ಈಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಈ ಥರ ಮೊದಲು ಟೇಬಲ್ ಮೇಲೆ ಕ್ಲಾತ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಫಿಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಏನಕ್ಕಂದರೆ ಮತ್ತೆ ಸ್ಟ್ಯಾಂಡ್ ಎಲ್ಲ ಇಟ್ಟು ಸೀರೆ ಎಲ್ಲ ಉಡಿಸ್ತೀವಿ ಆಗಲ್ಲ. ಇನ್ನು ಇಲ್ಲಿ ಅಷ್ಟದಳ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮತ್ತು ಕಲಶ ಎಲ್ಲ ಇಟ್ಟು ಸ್ಟ್ಯಾಂಡ್ ಅದ್ರ ಮೇಲೆಲ್ಲ ಇಡ್ತೀವಿ, ಮತ್ತು ಪದೇ ತೆಗೆದು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ನಾನು ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹೇಗೋ ಸ್ನಾನ ಮಾಡಿದ್ದೆ ಅಂದ್ಬಿಟ್ಟು. ಇದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ನಾನು ರಾತ್ರಿನೇ ಮಾಡ್ಕೊಳ್ತೀನಿ. ಇನ್ನು ಬೆಳಗ್ಗೆ ಎದ್ದು ಉಳಿದಿರೋ ಅಷ್ಟು ಕೆಲಸಗಳು 60% ಏನಿದೆ ಅಷ್ಟು ಮಾಡ್ಕೊಳ್ತೀನಿ. ಇದೊಂದು 40-30% ಕೆಲಸಗಳು ಅಂತ ಅಂದ್ಕೊಳ್ಬೋದು.
ಇದೆಲ್ಲ ಹಾಕಿಬಿಟ್ಟು ಸರಿ ಬ್ಯಾಕ್ ಡ್ರಾಪ್ದು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೆಂಡು ಹೂವು ಸ್ವಲ್ಪ ಬಿಡಿದು ತರಿಸಿದೆ ಮತ್ತು ಕಟ್ಟಿರೋದು ಕೂಡ ತರಿಸಿದೆ. ಎರಡಕ್ಕೂ ಚೆನ್ನಾಗಿರುತ್ತೆ. ಯಾಕಂದರೆ ಈ ಚೆಂಡು ಹೂವು ಇದ್ದಷ್ಟು ಡೆಕೋರೇಷನ್ಗೆ ಇನ್ನು ಯಾವ ಹೂವನೂ ಚೆನ್ನಾಗಿರಲ್ಲ ಡೆಕೋರೇಷನ್ಗೆ ಅಂದ್ಬಿಟ್ಟು ಅದನ್ನೇ ತರಿಸ್ದೆ. ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಗೊತ್ತಾ. ಒಂದು ಬಾರು ಮಲ್ಲಿಗೆ ಹೂವಿಗೆ 300 ರೂಪಾಯಿ ಚಾರ್ಜ್, ಅಂದರೆ 300 ರೂಪಾಯಿ ತೊಗೊಂಡಿದ್ದಾರಂತೆ. ಇನ್ನು ಬಿಡಿ ಹೂವು ಏನು 1 kg ಅರ್ಧ kgಗೆ 400 ರೂಪಾಯಿ. ಮಾಮೂಲಿ ಟೈಮಲ್ಲಿ ಎಷ್ಟು ಗೊತ್ತಾ, ಅರ್ಧ kgಗೆ 60 ಇಲ್ಲ 50 ರೂಪಾಯಿ. ಈ ಟೈಮಲ್ಲಿ 300ರಿಂದ 400 ರೂಪಾಯಿ ಅರ್ಧ kg ಬಿಡಿ ಹೂವು. ಇನ್ನು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ತಂಗಿ ಒಂದು ಸ್ವಲ್ಪ ರಾತ್ರಿಗೆ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ಲು. ಇನ್ನು ಅಮ್ಮ ಒಂದು ಸ್ವಲ್ಪ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಕೊಡ್ತಾಯಿದ್ರು, ಬಿಂದಿಗೆ ಅದು ಇದು ಅಂದ್ಬಿಟ್ಟು. ಇನ್ನು ಕಟ್ಟಿರೋದು ಹೂವು ಏನಿದೆ ಚೆಂಡು ಹೂವು ಅದನ್ನು ಹೆಂಗೆ ಬೇಕೋ ನಾನು ಅಷ್ಟು ಕಟ್ ಮಾಡಿಕೊಂಡು ಒಂದು ಗಂಟು ಹಾಕ್ಬಿಡ್ತೀನಿ. ಇಲ್ಲಾಂದರೆ ಚೆಂಡು ಹೂವು ಒಂದೊಂದೇ ಬಿದ್ದೋಗ್ತಾ ಇರುತ್ತೆ. ಗಂಟು ಹಾಕ್ಬಿಟ್ರೆ ಆ ಥರದ್ದೇನು ಬಿದ್ದೋಗಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಹೈಟ್ ಬೈ ಹೈಸಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತೋರಿಸ್ತೀನಿ ಹೇಗೆ ಬ್ಯಾಕ್ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಲಸಿಕಾ ಪ್ರಕುಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ತಾ ಇದ್ರು. ಚಿಕ್ಕ ಪುಟ್ಟದ್ದು ಈ ಗುಂಡು ಪಿನ್ ಕೊಡೋದು, ಸೇಫ್ಟಿ ಪಿನ್ ಕೊಡೋದು, ಈ ಥರ. ಇನ್ನು ಈ ಥರ ಚೆಂಡು ಹೂವು ಹಾಕಿದ್ರೆ ಗುಂಡ್ಪಿನಲ್ಲಿ ಕ್ಲೀನಾಗಿ ಅಲ್ಲಲ್ಲಿ ಈ ಥರ ಚುಚ್ಕೊಂಡು ಹೋದರೆ ಅಲ್ಲಿ ಫಿಟ್ಟಾಗಿ ಕೂತಿರೋ ಥರ ಇರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಹಿಂಗೆ ಹಾರಾಡ್ತಾ ನೇತಾಡ್ತಾ ಇರೋ ಥರ ಕಾಣಿಸುತ್ತೆ. ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಫಿಟ್ಟಾಗಿರೋ ಥರ ನಾನು ಸ್ವಲ್ಪ ಗುಂಡ್ಪಿನ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಅಲ್ಲಲ್ಲಿ. ಸೊ ಈ ಸೈಡು ಒಂದೇ ಥರ ಅಂದರೆ ಆ ಸೈಡು ಆ ಥರ ಫುಲ್ ಉದ್ದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಲೈನ್ ಬಂದುಬಿಟ್ಟು ಇನ್ನೊಂದು ಚೂರು ಕಂಬಿ ಆ ಥರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮಧ್ಯದಲ್ಲಿ ಒಂಥರ ಡಿಸೈನ್ ಥರ ಮಾಡಿ ಅಲ್ಲಲ್ಲಿ ಬಿಡಿ ಹೂವು ಮಾಡಿರೋದು. ಸೊ ಈ ಥರ ಪ್ಲ್ಯಾನ್ ಇತ್ತು, ಇದೇ ಥರ ಮಾಡಬೇಕು ಅಂದ್ಬಿಟ್ಟು. ಏನಕ್ಕಂದರೆ ಆ ಗ್ರೀನ್ ಮ್ಯಾಟ್ ಮೇಲೆ ಈ ಎಲ್ಲೋ ಆರೆಂಜ್ ಚೆಂಡು ಹೂವು ಏನಿದೆ ಸೂಪರಾಗಿ ಎದ್ದು ಕಾಣಿಸುತ್ತೆ. ಸೊ ಈ ಥರ ನಾನು ಮಾಡಿಕೊಂಡೆ. ಇನ್ನು ಮಧ್ಯದಲ್ಲಿ ಏನಿದೆ ಸ್ಪೇಸು ಅದೆಲ್ಲ ಸ್ವಲ್ಪ ಬಿಡಿ ಹೂವು ಗುಂಪಿನಿಂದ ಚುಚ್ಕೊಂಡು ಬಿಡಿ ಹೂವನ್ನು ಹಾಕ್ಕೊಂಡಿದ್ದೀನಿ. ಅದು ಆಮೇಲೆ ನಾನು ಮಾಡಿಕೊಂಡೆ. ಥಾಟ್ಸ್ ಎಲ್ಲ ಆಮೇಲೆ ಬರ್ತಾಯಿತ್ತು ನನಗೆ ಮಾಡ್ತಾ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಡೆಕೋರೇಷನ್ ಅಂದ್ಬಿಟ್ಟು. ಇನ್ನೊಂದು ಸ್ಟ್ಯಾಂಡ್ ಮನೆ ಮೇಲೆ ಇದನ್ನು ರಂಗೋಲಿ ಹಾಕಿದ್ದೀನಿ. ಸ್ಟ್ಯಾಂಡ್ ಇಟ್ಬಿಟ್ಟು ಈಗ ಆ ಸ್ಟ್ಯಾಂಡಿಗೆ ಮಾಮೂಲಿ ಸೀರೆನ ಉಡ್ಸ್ಕೊಳ್ತಾ ಇದ್ದೀನಿ. ಫೋಟೋ ಕೂಡ ನಾನು ಈಗಲೇ ಹಿಂದೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗಿರೋದು ದೊಡ್ಡ ಟಾಸ್ಕು ಸೀರೆ ಉಡ್ಸೋದು. ನಿಜವಾಗ್ಲೂ 1 hour ಆಯಿತು. ಈ ಥರ ಎಸ್ಪೆಷಲಿ ಈ ಥರ ಸ್ಮೂತ್ ಸಾಫ್ಟ್ ಸಿಲ್ಕ್ಗೆ ಇವು ಬೇಗ ನೆರಿಗೆ ಕೂರಲ್ಲ ಅಂತ ನಾನು ಆಗಲೇ ಹೇಳಿದೆ. ಸೊ ತುಂಬಾ ಸ್ವಲ್ಪ 1 hour ನನಗೆ ಸೀರೆ ಉಡಿಸಿ ಆ ನೆರಿಗೆನೆಲ್ಲ ಸೆಟ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿತು. ಆ್ಯಂಡ್ ಹಾಗೆ ತುಂಬ ಪೇಷನ್ಸ್ ಕೂಡ ಇರಬೇಕು ಇದರಲ್ಲಿ, ಈ ವಿಷಯದಲ್ಲಿ ಮಾತ್ರ. ಏನಕ್ಕಂದರೆ ಒಂದು ಚೂರು ಏನಾದರೂ ಹಂಗು ಹಿಂಗು ಅಂದ್ರೂ ಎಲ್ಲನೂ ಚೆನ್ನಾಗಿ ಕಾಣಲ್ಲ. ಒಂದೇ ಸಲ ಮಾಡೋ ಅಂಥದ್ದು ಕೆಲಸ. ಹಾಗಾಗಿ ಕ್ಲೀನಾಗಿ ಮಾಡ್ಕೋಬೇಕು ಪೇಷನ್ಸ್ ಆಗಿ. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೆ. ಇದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ಬಿಂದಿಗೆ ಇಡೋದು. ಬಿಂದಿಗೆಗೆ ನೀರು ಹಾಕಿಬಿಟ್ಟು ಕಲಶಕ್ಕೆಲ್ಲ ನಾವೇನೇನು ಹಾಕ್ತೀವಿ ಅದನ್ನೆಲ್ಲ ಪ್ರತಿಯೊಂದು ಹಾಕೋದು. ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಅದೆಲ್ಲ ಪೂಜೆ ಮಾಡೋವಾಗ ಹಾಕುವಂಥದ್ದು ಕಲಶಕ್ಕೆ. ಸೊ ಸದ್ಯಕ್ಕೆ ಇಷ್ಟು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ನೆರಿಗೆನ ಕೂರಿಸೋಷ್ಟೊತ್ತಿಗೆ ನನಗೆ ಸುಮಾರಾಗಿ ಅರ್ಧ ಗಂಟೆ ಆಗೇ ಹೋಯಿತು. ಇನ್ನೊಂದು ಸ್ವಲ್ಪ ಕೂರಿಸೋದಿದೆ, ಕ್ಲೀನಾಗಿ ಬರಬೇಕಲ್ಲ. ಒಂದೊಂದು ನೆರಿಗೆನೇ ತೊಗೊಂಡು ಫೋಲ್ಡ್ ಮಾಡಿ. ಇದು ಬೇಗ ಫೋಲ್ಡ್ ಕೂಡ ಆಗಲ್ಲ. ಎರಡು ಅಂದರೆ ನಾನು ಹಾಫ್ ಮಡ್ಚ್ಕೊಂಡು ಬೇರೆ ನೆರಿಗೆ ಹಾಕಿರೋದಲ್ವ. ಸೊ ಹಂಗಾಗಿ ಸ್ವಲ್ಪ ತುಂಬಾ ಟೈಮ್ ಹಿಡಿತು. ಒಂದೊಂದೇ ಕ್ಲೀನಾಗಿ ಈಕ್ವಲ್ ಆಗಿ ಎಲ್ಲನೂ ಎಳ್ಕೊಂಡು ಫೋಲ್ಡ್ ಮಾಡೋಷ್ಟೊತ್ತಿಗೆ ಉಫ್ ಅಂತ ಅನಿಸ್ಬಿಡ್ತು. ಆ್ಯಂಡ್ ಹಾಗೆ ಇದರಲ್ಲಿ ಖುಷಿ ಕೂಡ ಇದೆ ನಿಜವಾಗ್ಲೂ. ಲಕ್ಷ್ಮಿಗೆ ಏನೋ ಒಂದು ಮಾಡ್ತಾಯಿದ್ವಿ, ದೇವಿಗೆ ಏನೋ ಒಂದು ದೇವ್ರಿಗೆ ಏನೋ ಒಂದು ಮಾಡ್ತಾಯಿದ್ವಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಲಕ್ಷ್ಮಿಗೆ ಯೂಶ್ವಲಿ ಪಿಂಕ್, ಗ್ರೀನ್, ಯೆಲ್ಲೋ ಈ 3 ಕಲರ್ಸು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ರಿಲೇಟೆಡ್ ಇದರಲ್ಲಿರೋದು ಕಲರ್ಸ್ನ ನಾನು ಚೂಸ್ ಮಾಡ್ತಾಯಿರ್ತೀನಿ. ಅಟ್ಲೀಸ್ಟ್ ಈ 3 ಕಲರ್ ಆದರೂ ಸೀರಿಯಲ್ ಪ್ರೆಸೆಂಟ್ ಆಗಿರಬೇಕು. ಸೊ ಆ ಥರದ್ದು ನಾನು ನೋಡಿ ತೊಗೊಳ್ತಾ ಇರ್ತೀನಿ.
ಸೊ ಇಷ್ಟೆಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಬೇಗ ಎದ್ದು ಉಳಿದಿರೋ ಕೆಲಸಗಳೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ರಂಗೋಲಿ ಕೂಡ ಹಾಕಲಿಲ್ಲ, ಏನಕ್ಕಂದರೆ ಈಗ ರಾತ್ರಿನೇ ಮಳೆ ಬರ್ತಿದೆ, ಸುಮ್ಮನೆ ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕೋಕ್ಕೆ ಹೋಗಲಿಲ್ಲ. ಬೆಳಗ್ಗೆನೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ನೋಡೋಣ, ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ಅಂದಮೇಲೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವಾತಾವರಣ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಸೊ ಇದಿಷ್ಟು ವರಮಹಾಲಕ್ಷ್ಮಿ ವ್ರತದ ಹಬ್ಬದ ಪ್ರಿಪ್ರೇಷನ್ಸು ಇಷ್ಟಾಗಿದೆ. ಸೊ ನಾಳೆ ಹಬ್ಬದ ದಿನದಲ್ಲಿ ಸಿಗೋಣ, ಓಕೆನಾ? ಅಲ್ಲಿ ಸಿಗೋಣ, ಭೇಟಿ ಆಗೋಣ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.